ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ನಿರಂಜನ್ ಗೌಡ. ನಾವು ಈ ದಿನ ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ನಲ್ಲಿ 3 ದಿನದ ಸಾರ್ವಜನಿಕ ಭಾಷಣ ಕಲೆಯ ಬಗ್ಗೆ ಒಂದು ಟ್ರೈನಿಂಗನ್ನು ಜಯಪ್ರಕಾಶ್ ನಾಗತಳ್ಳಿ ಸರ್ ಅವರ ಮಾರ್ಗದರ್ಶನದಲ್ಲಿ ಕಲಿತಾ ಇದ್ದೀವಿ. ಇವತ್ತು ಸಾರ್ವಜನಿಕ ಭಾಷಣ ಕಲೆ ಏಕೆ ಮುಖ್ಯ ಅನ್ನುವುದು ಬಹಳ ಕುತೂಹಲದ ಪ್ರಶ್ನೆ. ಒಬ್ಬ ವ್ಯಕ್ತಿಯು ತನ್ನಲ್ಲಿರುವ ಜ್ಞಾನ ಮತ್ತು ಪ್ರತಿಭೆಯನ್ನು ಒಂದು ಸಮಾರಂಭ ಆಗಿರ್ಬೋದು, ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು, ಒಂದು ಜನಸಭೆ ಆಗಿರ್ಬೋದು, ಅಲ್ಲಿ ತನ್ನ ಅಭಿಪ್ರಾಯವನ್ನು, ತನ್ನ ಜ್ಞಾನವನ್ನು, ತನ್ನ ಪ್ರೌಢಿಮೆಯನ್ನು ಹೇಗೆ ಪ್ರಸ್ತುತಪಡಿಸಬೇಕು ಎನ್ನುವುದು ಬೇಕಾದರೆ ಒಂದು ಸಾರ್ವಜನಿಕ ಭಾಷಣ ಕಲೆ ನಮಗೆ ಬಹಳ ಮುಖ್ಯವಾಗುತ್ತದೆ. ಸಾರ್ವಜನಿಕ ಭಾಷಣ ಕಲೆಯಲ್ಲಿ ನಾವು ವಿವಿಧ ರೀತಿಯ ತರಬೇತಿಯನ್ನು ಪಡೆದು ನಮ್ಮ ಪ್ರೌಢಿಮೆಯನ್ನು, ನಮ್ಮ ಜ್ಞಾನವನ್ನು ಒಂದು ಸಭೆ, ಒಂದು ಸಮಾರಂಭವಾಗಿರ್ಬೋದು, ಹಲವಾರು ವ್ಯಕ್ತಿಗಳ ಮುಂದೆ ಆಗಿರ್ಬೋದು, ಒಂದು ರಾಜಕೀಯ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಒಂದು ಸಮಾಜ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಒಂದು ಯಥಾವತ್ತಾಗಿ ನಮಗೆ ಗೊತ್ತಿರೋ ರೀತಿಯಲ್ಲಿ ಪ್ರಸ್ತುತಪಡಿಸಲು ಬಹಳ ಮುಖ್ಯ. ಯಾವುದೇ ವ್ಯಕ್ತಿ ತನ್ನಷ್ಟಕ್ಕೆ ತಾನು ಮಾತಾಡಬಹುದು, ಆದರೆ ಒಂದು ಸಾರ್ವಜನಿಕರ ಮುಂದೆ ಮಾತಾಡೋದು ಬಹಳ ಕಷ್ಟ. ಅದನ್ನು ಒಂದು ವೇದಿಕೆಯ ಮುಖಾಂತರ, ಇಲ್ಲ ಒಂದು ಟ್ರೈನಿಂಗು, ಇಲ್ಲ ಒಬ್ಬ ಮಾರ್ಗದರ್ಶಕರ ಮುಖಾಂತರ ಕಲಿತು ನಾವು ನಮ್ಮ ಭಾಷಣ ಪ್ರೌಢಿಮೆಯನ್ನು ಒಂದು ಸಮಾರಂಭ ಆಗಿರ್ಬೋದು, ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು, ಅಲ್ಲಿ ಪ್ರಸ್ತುತಪಡಿಸಲು ಬಹಳ ಸಹಾಯ ಆಗುತ್ತೆ ಎಂಬುದು ನನ್ನ ಅಭಿಪ್ರಾಯ. ಬಸವಣ್ಣವರು ಹೇಳಿದರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅಂದರೆ ಮುತ್ತಿನ ಹಾರ ಯಾವ ರೀತಿ ಅಂದ ಚಂದವಾಗಿರುತ್ತೋ ಅದೇ ರೀತಿ ಸಹ ನಮ್ಮ ಮಾತುಗಳು ಆಡ್ಬೇಕಾದ್ರೆ ಹಾರ ಯಾವ ರೀತಿ ಪೋಣಿಸಿ ಒಂದು ಅಂದವಾಗಿ ಮಾಡ್ತಾರೋ ನಮ್ಮ ಮಾತನ್ನು ಸಹ ಅದೇ ರೀತಿ ಇರಬೇಕು. ಒಬ್ಬ ಮುತ್ತಿನ ಹಾರ ನೋಡಿದರೆ ಎಷ್ಟು ಖುಷಿ ಆಗುತ್ತಲ್ವ ಎಲ್ಲರಿಗೂ. ಅದೇ ರೀತಿ ನಾವು ಒಬ್ಬರು ಮಾತಾಡ್ತಿದ್ರೆ ಅವರು ಮಾತಾಡೋದು ಅವ್ರು ಸಬ್ಮಿಟ್ ಮಾಡೋಂಥ ವಿಷಯಗಳನ್ನ ಕೇಳ್ತಾ ಇದ್ದರೆ ಅವ್ರ ಮಾತುಗಳನ್ನ ಕೇಳ್ತಾ ಇರ್ಬೇಕಪ್ಪ, ಇನ್ನೂ 4 ಮಾತಾಡಿದರೆ ಇನ್ನೂ ಚೆನ್ನಾಗಿರುತ್ತಲ್ವೇ ಅನ್ನಿಸ್ತಾ ಇರಬೇಕು. ಆ ರೀತಿ ಒಂದು ಭಾಷಣ ಕಲೆ ಕಲಿತು ಮಾತಾಡ್ಬೇಕಂದ್ರೆ ಒಂದು ಮಾರ್ಗದರ್ಶನ ಬಹಳ ಮುಖ್ಯ. ಇವತ್ತು ನಾವು ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಅಡಿಯಲ್ಲಿ ಈ ದೇವನಹಳ್ಳಿಯಲ್ಲಿ ಬರುತ್ತೆ ಈ ಕೇಂದ್ರ. ಇಲ್ಲಿ ಜಯಪ್ರಕಾಶ್ ನಾಗತಳ್ಳಿ ಸರ್ ಅವರ ಮಾರ್ಗದರ್ಶನದಲ್ಲಿ ನಾವು ಒಂದು 3 ದಿನದ ಶಿಬಿರದಲ್ಲಿ ನಾವು ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಇವತ್ತು ಬೆಳಗ್ಗೆಯಿಂದ ಇಲ್ಲಿಯವರೆಗೂ 10 ಗಂಟೆಯಿಂದ ಇಲ್ಲಿಯವರೆಗೂ ಇಂಟ್ರೊಡಕ್ಷನ್ನು, ನಾವು ಯಾವ ರೀತಿ ವಿಷಯ ಮಂಡಿಸೋದಿರ್ಬೋದು, ಭಾಷೆ, ಧ್ವನಿ, ಶಾರೀರಿಕ ಇದು, ಆಮೇಲೆ ನೆಕ್ಸ್ಟು ಟೈಮ್ ಲಿಮಿಟಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದು ತುಂಬ ಕಲಿತಾ ಇದ್ವಿ. ಈ ರೀತಿಯಾಗಿ ನಾವು ಭಾಷಣ ಕಲೆಯಿಂದ ಅಭ್ಯಾಸ ಮಾಡಿದ್ವಿ. ನೆಕ್ಸ್ಟು ನನ್ನ ಹೆಸರು ಯಮನೂರು ಮೂಲಂಗಿ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಿಂದ ಬಂದಿದ್ದೀನಿ. ಇವತ್ತಿನ ಪಬ್ಲಿಕ್ ಸ್ಪೀಕಿಂಗ್ ಏಕೆ ಕಲಿಯಬೇಕು ಎನ್ನುವುದನ್ನು ನಾವು ಸರ್ಚ್ ಮಾಡ್ತಾ ಹೋದರೆ ನಮಗೆ ಪಬ್ಲಿಕ್ ಸ್ಪೀಕಿಂಗ್ ಅತ್ಯಂತ ಅವಶ್ಯಕತೆ ಇತ್ತು. ಕಾರಣ ನಮ್ಮ ವ್ಯಕ್ತಿತ್ವವನ್ನು ಜನರ ಬಳಿ ಪರಿಚಯಿಸಿಕೊಳ್ಳಲು ಹಾಗೂ ನಾವು ಮಾಡಿದ ಕೆಲಸ ಕಾರ್ಯಗಳನ್ನು ಮನಮುಟ್ಟುವ ಹಾಗೆ ಜನರಿಗೆ ತಿಳಿಸಲು, ಜನರ ಕಷ್ಟ ಸುಖಗಳನ್ನು ಆಲಿಸಿ ಅವರ ಭಾವನೆಗಳಿಗೆ ಸ್ಪಂದಿಸಿ ಆತ್ಮಸ್ಥೈರ್ಯ ಮನೋಬಲವನ್ನು ಹೆಚ್ಚಿಸಲು ಬೇಕಾದ ಸಾಧನವೇ ಮಾತು. ಆ ಮಾತನ್ನು ಕಲಿಯುವುದೇ ಪಬ್ಲಿಕ್ ಸ್ಪೀಕಿಂಗ್. ಎಲ್ಲರಿಗೂ ನಮಸ್ಕಾರ. ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಎನ್ನುವ ಅಡಿಯಲ್ಲಿ ಇವತ್ತು ಜಯಪ್ರಕಾಶ್ ನಾಗತಿಹಳ್ಳಿಯವರ ಏನು 3 ದಿನದ ಕಾರ್ಯಾಗಾರಕ್ಕೆ ಆಗಮಿಸಿ ಏನು ಒಂದು ಇವತ್ತಿನ ಬೆಳಗ್ಗೆಯಿಂದ ಇಲ್ಲಿಯವರೆಗೆ ಏನು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು, ಅದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ನಿರಂಜನ ಗೌಡ ಅವರು ಬೆಳಗ್ಗೆಯಿಂದ ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಸವಿಸ್ತಾರವಾಗಿ ಹೇಳಿದರು. ಅದೇ ರೀತಿ ಇನ್ನೊಬ್ಬ ಸ್ನೇಹಿತರು ಕೂಡ ಇವತ್ತಿನ ವಿಷಯದ ಬಗ್ಗೆ ಬೆಳಗ್ಗೆಯಿಂದ ಇಲ್ಲಿಯವರೆಗೆ ನಡೆದಿರ್ತಕ್ಕಂಥದ್ದನ್ನು ಸವಿಸ್ತಾರವಾಗಿ ಹೇಳಿದರು ಅಂಥೇಳಿ ನಾನು 2 ಮಾತು ಮುಗಿಸ್ತೀನಿ.